ಆವತ್ತಿನ ದಿನದಲ್ಲಿ ಓದಿಗೆ ಅಷ್ಟು ಮಹತ್ವ ಇರಲಿಲ್ಲ, ವ್ಯವಸಾಯಕ್ಕೆ ಅಷ್ಟು ಮಹತ್ವ ಇದ್ದಿದ್ದು. ಮರ ಕಟ್ಸ್ಕೊಂಡವ್ರು ಮನೆ ಸೌದೆಗೆ ಅಂತ ಕಡಿಸ್ದಾಗ ಒಂದು 5-6ರಿಂದ 10 ಮರ ನಮ್ಮ ಕೈಯಲ್ಲಿ ನೆಡ್ಸೋರು. ಪ್ಲಾಯ್ಸ್ ಮಕ್ಕಳಿಗೆ ವ್ಯವಸಾಯನ ಕಲಿಸ್ಬೇಕು ಮೇಯ್ನು. ಮತ್ತು ನಮ್ಮ ತಂದೆ ತಾಯಿಗಳು ನೋಡಿ, ನನ್ನನ್ನು ನೋಡಿ, ನನ್ನ ಮಕ್ಕಳನ್ನ ನೋಡ್ತಾ ಇದ್ದರೆ ನನಗನ್ಸೋದು ಏನಂದರೆ, ಶ್ರಮ ಇದ್ದರೆ ಮಾತ್ರ ಆರೋಗ್ಯ ಇರುತ್ತೆ ಅನ್ನೋದು ಒಂದು ಅರಿವು ಬಂದಿದೆ ನನಗೆ. ಅಂದರೆ ಮೈಯಲ್ಲಿ ಬೆವರೋಗಬೇಕು, ಅದು ಉತ್ತಮವಾಗಿ ಒಳ್ಳೆ ರೀತಿಯಲ್ಲಿ ಹೋಗಬೇಕು. ಅದು ಕೃಷಿಯಲ್ಲಿ ಶ್ರಮ ಹಾಕಿದರೆ 3-4 ಥರ ಅನುಕೂಲ ಆಗುತ್ತೆ. ಒಂದು ಪರಿಸರ ಉಳಿತದೆ, ಒಂದು ನಾನು ಮಾಡಿದ್ರಿಂದ ಒಂದಷ್ಟು ಜೀವಿಗಳು ಬದುಕ್ತವೆ, ಒಂದು ನಾನು ಬದುಕ್ತೀನಿ, ಮತ್ತು ನನ್ನ ಆರೋಗ್ಯನೂ ವೃದ್ಧಿ ಆಗುತ್ತೆ. ಈ ಕಾನ್ಸೆಪ್ಟ್ ಇಟ್ಕೊಂಡು ನಾನು ವ್ಯವಸಾಯ ಮಾಡೋಕ್ಕೆ ಬಂದಿದ್ದೀನಿ. ಈ ಭೂಮಿನ ಇಂಡಸ್ಟ್ರಿಗೆ ಅವೆಲ್ಲ ಕನ್ವರ್ಟ್ ಮಾಡಿದರೆ ತುಂಬ ವೇಸ್ಟ್ ಆಗುತ್ತೆ, ಮತ್ತು ತುಂಬ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ನಾವು 6 ವರ್ಷಕ್ಕೇ ಏನು ಸೈಜ್ ಬಂದಿದೆ ಭೂಮಿ ನೋಡಿರಿ, ಏನು ಸಂಪಿದೆ ನಿಮಗೆ. ನಮ್ಮನ್ನೆಲ್ಲ ಎತ್ತಾಡಿಸಿರೋನು ಇವತ್ತು ಕಣ್ಣಿ ಚೆನ್ನಾಗಿದೆ, ಪೇಪರ್ ಓದ್ತಾನೆ, ಸುಮಾರು 3 ಕಿಲೋಮೀಟ್ರ್ ನಡ್ಕೊಂಬರ್ತಾನೆ, ಇವತ್ತು ಬರ್ತಾನೆ. 90-92 ವರ್ಷ ಆಗಿರ್ಬೋದು. ಅವನು ಇವತ್ತು ಕಷ್ಟ ಬೀಳ್ತಾನೆ. ಅವರು ಒಂದಿನ ಕೆಲಸ ಮಾಡಿದಿರ ಊಟ ಮಾಡಲ್ಲ ಅವರು. ನಾವು ದುಡ್ಡು ಕಡೆ ಹೋಗಿದ್ದೀವಿ ಬಿಟ್ಟರೆ ಆರೋಗ್ಯದ ಕಡೆ ನಾವು ಬಿಟ್ಟಿದ್ದೀವಿ. ನನಗೆ ಅದು ಅರಿವಾಗಿದ್ದ ಮೇಲೆ ನಾನು ಇದನ್ನು ಮಾಡಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ವ್ಯವಸಾಯಕ್ಕೆ ಬಂದಿದ್ದೆ. 100 ತೆಂಗಿನ ಮರ ಹಾಕಬೇಕು ಅಂತ ಈ ಮಧ್ಯೆ ಇದಕ್ಕೆಲ್ಲ ಹಾಕಿದ್ದೆ ನಾನು, ಗೊಬ್ಬರ ಎಲ್ಲ ಹಾಕಿ ಇದು ಗುಂಡಿ ಮಾಡಿರೋದು. ಬಟ್ ಇದು ಅಕ್ವಿಷನ್ಗೆ ಅಂತ ನೋಟಿಸ್ ಆದಮೇಲೆ ನಾನು ಅದನ್ನ ಸ್ಟಾಪ್ ಮಾಡಿಬಿಟ್ಟೆ.